ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತೇನು ಮೊಬೈಲ್ ಮುಂದೆ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೀರಲ್ವಾ? ಸೊ ಡೈಲಿ ವಾಯ್ಸ್ ಓವರ್ ಕೇಳ್ತಾ ಇದ್ರಿ. ಸೊ ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡಕ್ಕೆ ಅದಕ್ಕೆಲ್ಲ ನೀವೇ ಕಾರಣ. ಯಾಕೆ ಏನು ಅಂತ ಹೇಳ್ಬಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಯಾಕೆ ಅಂತಂದ್ರೆ ನನಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದೆ. ಈ ಗೂಗಲ್ ಆಡ್ಸೆನ್ಸ್ ಪಿನ್ನಿಂದ ತುಂಬಾನೇ ಖುಷಿ ಆಗಿದ್ದೀನಿ ನಾನಂತೂ ಇವತ್ತು. ಸೊ ಏನು ಅಂತಂದ್ರೆ 1 ವರ್ಷದಲ್ಲಿ ನಾನು 2 ಗೂಗಲ್ ಆಡ್ಸೆನ್ಸ್ ಪಿನ್ ತಗೊಂಡಿದ್ದೀನಿ. ಅಂದ್ರೆ 2 ಯೂಟ್ಯೂಬ್ ಚಾನಲ್ ಮಾನಿಟೈಸರ್ ಆನ್ ಆಗಿಬಿಟ್ಟು, ಆಕ್ಚುಲಿ 2 ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ಒಂದರಲ್ಲಿ ಪೇಮೆಂಟ್ ಬರ್ತಾ ಇದೆ, ಇನ್ನೊಂದರಲ್ಲಿ ಈಗ ಪೇಮೆಂಟ್ ಬರಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆಲ್ಲ ನೀವೇ ಕಾರಣ. ನಾನು 2 ಯೂಟ್ಯೂಬ್ ಚಾನಲ್ ಹೇಗೆ 1 ವರ್ಷದಲ್ಲಿ ಮಾನಿಟೈಸರ್ ಆನ್ ಮಾಡ್ಕೊಂಡೆ, ಹಾಗೇನೆ ಎಷ್ಟು ಸ್ಟ್ರಗಲ್ ಮಾಡಿದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ, ಎಲ್ಲರ ಹತ್ರ ಎಷ್ಟು ಬೈಸ್ಕೊಂಡಿದ್ದೀನಿ, ಏನೆಲ್ಲ ಕಷ್ಟಪಟ್ಟಿದ್ದೀನಿ, ಬರೀ ಯೂಟ್ಯೂಬೇ ಮಾಡಿದ್ನಾ ಇಲ್ಲ ಅಂತಂದ್ರೆ ಬೇರೆ ಕೆಲಸನೂ ಮಾಡ್ಕೊಂಡ ನಾನು ಅಂತ ಹೇಳ್ಬಿಟ್ಟು ನೋಡ್ಬೇಕು ಅಂತಂದ್ರೆ ನೀವು ಕೊನೆವರೆಗೂ ವಿಡಿಯೋನ ನೋಡ್ಬೇಕು. ನನ್ನ ಸ್ಟ್ರಗಲ್ ತುಂಬಾನೇ ಇದೆ ಇದರಲ್ಲಿ. ಸೊ ನಿಜವಾಗೂ ನನಗೆ ಸಖತ್ತು ಖುಷಿ ಆಗ್ತಿದೆ. ಈ ಖುಷಿನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತಾನೆ ಇವತ್ತು ನಾನು ವಿಡಿಯೋ ಮಾಡ್ತಿರೋದು. ಇದಕ್ಕೆಲ್ಲ ನೀವೇ ಕಾರಣ. ಈ ಖುಷಿಗಾಗಿರ್ಬೋದು, ಈ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿರೋದಕ್ಕಾಗಿರ್ಬೋದು, ಇದಕ್ಕೆಲ್ಲ ನೀವೇ ಕಾರಣ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಕೊನೆವರೆಗೂ ವಿಡಿಯೋ ನೋಡಿ ಅಂತ. ನಾನು ಫಸ್ಟ್ ಚಾನಲ್ ಓಪನ್ ಮಾಡಿದ್ದು 2024 ನವೆಂಬರ್ 17ನೇ ತಾರೀಕು ಓಪನ್ ಮಾಡಿದ್ದೆ. ನಾನು 2024ರಲ್ಲಿ ನವೆಂಬರ್ ಅಲ್ಲಿ ಓಪನ್ ಮಾಡಿರೋ ಚಾನಲ್ ನಂದು ಜೂನ್ ಮಂತ್ ಅಲ್ಲಿ ಅಂದ್ರೆ 2025ರಲ್ಲಿ ಮಾನಿಟೈಸರ್ ಆನ್ ಆಯ್ತು. ಆ ಚಾನಲ್ ಹೆಸರು ಬಂದ್ಬಿಟ್ಟು ಪವನ್ ಸುನಿಲ್ ಲೈಫ್ ಸ್ಟೈಲ್ ಅಂತ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಅಲ್ಲೂ ಕೂಡ ನಾನು ಆಲ್ರೆಡಿ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿರೋದನ್ನ ವಿಡಿಯೋ ಹಾಕಿದ್ದೀನಿ. ಅದರಲ್ಲೂ ಕೂಡ ನಾನು ಸೀರಿಯಲ್ ಕಂಟೆಂಟ್ ಹಾಕ್ತಾ ಇದ್ದಿದ್ದು. ಡೈಲಿ ವ್ಲಾಗ್ಸ್, ಸೀರಿಯಲ್ ಕಂಟೆಂಟ್ ಎಲ್ಲ ವಿಡಿಯೋಗಳು ಹಾಕಿದ್ದೀನಿ. ಅದರಲ್ಲೂ ಕೂಡ ನಿಮ್ಗೆ ಟೈಮ್ ಇದ್ರೆ ಆ ವಿಡಿಯೋನು ನೋಡಿ. ನಾನು ಕಲರ್ಸ್ ಕನ್ನಡದಲ್ಲಿ ರಾಮಾಚಾರಿ ಹಾಕಿದ್ದೀನಿ ಸೀರಿಯಲ್, ಅದರಲ್ಲಿ ನೆಕ್ಸ್ಟ್ ಯಜಮಾನ ಸೀರಿಯಲ್ ಕೂಡ ಅಪ್ಲೋಡ್ ಮಾಡಿದ್ದೆ ನಾನು. ಸೊ ಈಗ ಅವೆರಡು ಆಲ್ರೆಡಿ ಕ್ಲೋಸ್ ಆಯ್ತು ಸೀರಿಯಲ್. ಇವಾಗ ನಾನು ರಾಣಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೂ ಕೂಡ ನಿಮ್ ಸಪೋರ್ಟ್ ತುಂಬಾನೇ ಇದೆ. ಅದಕ್ಕೂ ಕೂಡ ಮಾನಿಟೈಸರ್ ಆನ್ ಆಗಿ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದು ಆಲ್ರೆಡಿ ನಾನು ಪೇಮೆಂಟ್ ನ ತಗೊಳ್ತಾ ಇದ್ದೀನಿ. ಸೊ 2ನೇ ಚಾನಲ್ ಓಪನ್ ಮಾಡಿದ್ದು ಯಾವಾಗ ಅಂತಂದ್ರೆ 2025 ಇಸ್ವಿಲಿ ಏಪ್ರಿಲ್ ತಿಂಗಳಲ್ಲಿ 16ನೇ ತಾರೀಕು ಓಪನ್ ಮಾಡಿದ್ದೆ. ಅಂದ್ರೆ ಒಂದೊಂದ್ ದಿನ ಹೆಚ್ಚು ಕಮ್ಮಿ, ಇಸ್ವಿ ಮಾತ್ರ ಚೇಂಜ್ ಇದೆ, ಡೇಟ್ ಮಾತ್ರ 16, 17ಕ್ಕೆ ನನ್ನ ಚಾನಲ್ ಓಪನ್ ಮಾಡಿರೋದು. ಈ ಚಾನೆಲ್ ಹೆಸರು ನಿಮ್ಗೆ ಗೊತ್ತಿದೆ, ಸುನೀತಾ ಪವನ್ ಅಂತ ಹೇಳ್ಬಿಟ್ಟು. ಸೊ ಈ ಚಾನಲ್ಗೆ ನನಗೆ ಇದಕ್ಕೂ ಅಷ್ಟೇ 6 ಮಂತ್, ಆಲ್ಮೋಸ್ಟ್ 7 ಮಂತ್ಸ್ ಅಲ್ಲೇ ನನಗೆ ಇದು ಕೂಡ ಮಾನಿಟೈಸರ್ ಆನ್ ಆಯ್ತು. ಈ ಚಾನಲ್ಗೆ ನಾನು ಹಾಕಿರೋ ವಿಡಿಯೋ ಬಂದ್ಬಿಟ್ಟು ಸ್ಟಾರ್ ಸುವರ್ಣದ್ರಲ್ಲಿ ಫಸ್ಟ್ ಆಸೆ ಸೀರಿಯಲ್ ಅಪ್ಲೋಡ್ ಮಾಡಿದೆ. ತುಂಬಾ ರೆಸ್ಪಾನ್ಸ್ ಬಂತು ಆ ಸೀರಿಯಲ್ಗಂತೂ. ಅದರಿಂದಾನೇ ನನಗೆ ವ್ಯೂಸು ಚೆನ್ನಾಗಿ ಬಂತು, ಸಬ್ಸ್ಕ್ರೈಬರು ಬಂದ್ರು. ಇದೆಲ್ಲ ಮಾಡಿದೆ ನಾನು. ಆಕ್ಚುಲಿ ಲಾಸ್ಟ್ ಫೈನಲಿ ಡೈಲಿ ವ್ಲಾಗ್ಸ್ ಹಾಕ್ಬೇಕಂತ ಅನ್ಕೊಂಡೆ, ಆದ್ರೆ ಯೂಟ್ಯೂಬ್ ಕೇಳಲಿಲ್ಲ. ಯಾಕೆಂದ್ರೆ ಫಸ್ಟ್ ನಿಂದ ನಾನು ಸೀರಿಯಲ್ಲೇ ಹಾಕಿರೋದ್ರಿಂದ ಅದು ಕೇಳಲಿಲ್ಲ ನನಗೆ. ಸೀರಿಯಲ್ಲೇ ಅಪ್ಲೋಡ್ ಮಾಡಬೇಕಾಯ್ತು. ಈಗ ನಿನ್ನ ಜೊತೆ ನನ್ನ ಕತೆ ನಿಮ್ಗೆಲ್ಲ ನಿತ್ಯ ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ರ ದಿನನಿತ್ಯ. ಸೊ ಇದೆಲ್ಲದಕ್ಕೂ ನಿಮ್ ಸಪೋರ್ಟೇ. ಹಾಗಾಗಿ ನಿಮ್ಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಮುಂದೆ ಬಂದು ಕೂತಿದ್ದೀನಿ. ಇದನ್ನೆಲ್ಲ ಹೇಗೆ ನಾನು ಮಾಡಿದೆ. ಸೊ ಪವನ್ ಸುನಿಲ್ ಲೈಫ್ ಸ್ಟೈಲ್ ಚಾನಲ್ ಬಂದ್ಬಿಟ್ಟು ನನಗೆ 6 ಮಂತ್ ಅಲ್ಲೇ ಮಾನಿಟೈಸರ್ ಆನ್ ಆಯ್ತು. ಅದಕ್ಕೆ ಒಂದಿಷ್ಟು ರೂಲ್ಸ್ ಗಳಿದಾವೆ. 4000 ಗಂಟೆ ವಾಚ್ ಅವರ್ ಆಗಬೇಕು, 1000 ಸಬ್ಸ್ಕ್ರೈಬರ್ ಆಗಿರ್ಬೇಕು, ಹಾಗಾದ್ರೆ ಮಾತ್ರ ನಮ್ದು ಮಾನಿಟೈಸರ್ ಆನ್ ಆಗೋದು. ಇನ್ನೊಂದು ರೂಲ್ಸ್ ಏನ್ ಗೊತ್ತಾ, ಯಾವುದೇ ಒಂದು ಕಾಪಿ ರೈಟ್ ಬರಬಾರ್ದು ಯೂಟ್ಯೂಬ್ ಚಾನಲ್ಗೆ. ಅದನ್ನ ನಾನು ಹೇಗ್ ತಗೊಂಡೆ ಅಂತ ಈ ವಿಡಿಯೋ ಮುಖಾಂತರ ಸಣ್ಣದಾಗಿ ಹೇಳ್ಬಿಡ್ತೀನಿ. ಫಸ್ಟ್ ನಾನು ಡೈಲಿ ವ್ಲಾಗ್ಸ್ ಹಾಕ್ತೆ, ಒಂದು 100 ವಿಡಿಯೋಗಳು ಹಾಕಿದ್ದೀನಿ ಡೈಲಿ, ನನ್ನ ರೊಟೀನು. ಮತ್ತೆ ನಾನು ಶಾರ್ಟ್ಸ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದೆ, ಒಂದಿಷ್ಟು ಬಟ್ಟೆದು ಅಪ್ಲೋಡ್ ಮಾಡಿದೆ. ನಮ್ದು ಶಾಪ್ ಇದೆ, ಮೇನ್ ಆಗಿ ಬಟ್ಟೆ ಶಾಪ್ ಇದೆ. ಆಕ್ಚುಲಿ ಶಾಪಿಂದು ಅಪ್ಲೋಡ್ ಮಾಡಿದೆ. ಲೈವ್ ಅಂತೂ ಸಿಕ್ಕಾಬಟ್ಟೆ ಮಾಡಿದೆ. ಅದಕ್ಕೋಸ್ಕರನೇ ನನಗೆ ಬೇಗ ಬಂತು. ಆದ್ರೆ ಬಂದ್ರೂ ಕೂಡ ನಂದು ಚಾನಲ್ ಪ್ರಾಬ್ಲಮ್ ಆಯ್ತು. ಯಾಕೆ ಅಂತಂದ್ರೆ ರಿವ್ಯೂ ಕಂಟೆಂಟ್ ಅಂತ ಬಂತು. ಯಾವುದೇ ಚಾನಲ್ಗಾಗ್ಲಿ ಒಂದೇ ತರ ಅಪ್ಲೋಡ್ ಮಾಡಬೇಕು ನಾವು ಯಾವಾಗ್ಲೂ. ಮಿಕ್ಸ್ ಕಂಟೆಂಟ್ ಏನಾದ್ರು ಹಾಕಿದಿರಿ ಅಂತ ಅಂದ್ರೆ ಮಾನಿಟೈಸರ್ ಕಾಪಿ ರೈಟ್ ಕೊಟ್ಬಿಡ್ತಾನೆ, ಇಲ್ಲ ಅಂತಂದ್ರೆ ರಿವ್ಯೂ ಕಂಟೆಂಟ್ ಬರುತ್ತೆ. ಸೊ ಆ ಚಾನಲ್ ನನಗೆ ಒಬ್ರು ದೇವ್ರಂತಾನೆ ಹೇಳ್ಬೋದು, ಅನಿತಾ ಶಮಂತ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ನಾನು ಮೊದಲನೇ ಸರಿ ಕೂಡ ಹೇಳಿದ್ದೀನಿ. ಆಕ್ಚುಲಿ ಅವರು ಚಾನಲ್ ಅಲ್ಲಿ ಓಪನ್ ಮಾಡಿದ್ರೆ ನಾನು ರಿವ್ಯೂ ಕೂಡ ಕೊಟ್ಟಿದ್ದೀನಿ, ನೋಡ್ಬೋದು ನೀವು. ಸೊ ಆ ದೇವತೆ ನನಗೆ ಆ ಚಾನೆಲ್ ಸರಿ ಮಾಡಿಕೊಟ್ರು. ಅವರೊಂದಿಷ್ಟು ಚಾರ್ಜ್ಗಳನ್ನ ತಗೊಂಡಿದ್ರು. ನಾನು ಯೂಟ್ಯೂಬರ್ ಆಗ್ಬೇಕಂದ್ರೆ ಅವರೇ ಕಾರಣ. ಯಾಕೆಂದ್ರೆ ನಾವು ಅವ್ರ ಹತ್ರ ಪೇಮೆಂಟ್ನ ಮಾಡಿ ಯೂಟ್ಯೂಬ್ಗೆ ಕೋರ್ಸ್ಗೆ ಸೇರ್ಕೊಂಡಿದ್ದೆ ನಾನು. ನನಗೆ ಏನೂ ಬರ್ತಾ ಇರಲಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಅಂತಂದ್ರೆ ನನಗೆ ಗೊತ್ತಿಲ್ಲ.
ಇನ್ನು ಅವರು ನನ್ನ ಚಾನಲ್ನ ಸರಿ ಮಾಡಿಕೊಟ್ರು. ಅದು ಸರಿ ಆಯಿತು. ಪೇಮೆಂಟ್ ಬರೋವರೆಗೂ ಅವ್ರದ್ದೇ ಒಂದು ಜವಾಬ್ದಾರಿ ಆಗಿತ್ತು. ಸೊ ಅವರೆಲ್ಲ ಸರಿ ಮಾಡಿಕೊಟ್ರು. ಅದು ಚಾನಲ್ಗೆ ಪೇಮೆಂಟ್ ಬರೋ ಥರ ಆಯಿತು. ಈಗ ಪೇಮೆಂಟ್ ತಗೊಳ್ತಾ ಇದ್ದೀನಿ. ಸೊ ಈ ಚಾನಲ್ನ ನಾನೇ ಸ್ವಂತ ಕ್ರಿಯೇಟ್ ಮಾಡಿದೆ. ಆ್ಯಕ್ಚುಲಿ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದು ನಾನೇ ಸ್ವಂತ. ಏಕೆಂದರೆ ಮೇಡಮ್ ಕೊಟ್ಟಿರೋಷ್ಟು ವಿಡಿಯೋಗಳು ನನ್ನ ಹತ್ರ ಇದ್ದವು. ಸೊ ಆ ವಿಡಿಯೋಗಳನ್ನ ನೋಡಿಕೊಂಡು ಸುನೀತಾ ಪವನ್ ಚಾನಲ್ನ ಕ್ರಿಯೇಟ್ ಮಾಡಿದೆ. ಈ ಚಾನಲ್ ಕ್ರಿಯೇಟ್ ಮಾಡಿದ್ದು 2025 ಏಪ್ರಿಲ್ ತಿಂಗಳಲ್ಲಿ 16ನೇ ತಾರೀಕು ಕ್ರಿಯೇಟ್ ಮಾಡಿದೆ, ಸುನೀತಾ ಪವನ್ ಅಂತ ಹೇಳಿಬಿಟ್ಟು. ಇನ್ಸ್ಟಾಗ್ರಾಮ್ ಐ ಡಿ ಆಗಿರ್ಬೋದು, ಫೇಸ್ಬುಕ್ ಐ ಡಿ ಆಗಿರ್ಬೋದು, ಯೂಟ್ಯೂಬ್ ಐ ಡಿ 3 ಒಂದೇ ದಿನನೇ ಕ್ರಿಯೇಟ್ ಮಾಡಿದೆ. ಸೊ ಇದು ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಫಸ್ಟು ನಾನು ಆಸೆ ಸೀರಿಯಲ್ಲೇ ಅಪ್ಲೋಡ್ ಮಾಡಿದ್ದಕ್ಕೆ ಬೇಗನೆ ವ್ಯೂಸ್ ಹೋಯ್ತು, ಬೇಗನೆ ಚೆನ್ನಾಗೇ ಬಂತು. ಇದಕ್ಕೂ ಕೂಡ ಸ್ವಲ್ಪ ಲೈವ್ಗಳು ಕೂಡ ಮಾಡಿದ್ದೀನಿ ನಾನು. ಒಂದಿಷ್ಟು ಮಿಕ್ಸ್ ಕೊಟ್ಟಿದ್ದೆ. ಇದಕ್ಕೂ ಕೂಡ ಗೊತ್ತಿತ್ತು ರಿವ್ಯೂ ಕಂಟೆಂಟ್ ಬರುತ್ತೆ ಅಂತ. ರಿವ್ಯೂ ಕಂಟೆಂಟ್ ಬಂದ್ರೆ ಸೊ ಸರಿ ಮಾಡ್ಕೋಬಹುದು ಅನ್ನೋದು ನನಗೆ ಗೊತ್ತಿತ್ತು. ಏಕೆಂದ್ರೆ ಫಸ್ಟ್ನೇ ಚಾನಲ್ ಅಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡಿದ್ನಲ್ವಾ, ಎಲ್ಲ ಅರ್ಥ ಆಗಿತ್ತು ನನಗೆ. ಸೊ ಹಾಗಾಗಿ ನಾನು ಭಯ ಇರಲಿಲ್ಲ, ಮಾಡ್ಕೊಂಡೆ. ಆದ್ರೆ ನೀವು ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ನನಗೆ ಫಸ್ಟ್ನೇ ಚಾನಲ್ ಅಲ್ಲಿ ಅನುಭವ ಆಗಿತ್ತು. ಸೊ ಹಾಗಾಗಿ ನಾನು ಮಾಡ್ಕೊಂಡೆ. ಯಾವಾಗಲೇ ಆಗ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಒಂದೇ ತರ ಕಂಟೆಂಟ್ ನ ಹಾಕ್ಬೇಕು. ಇನ್ನು ನೀವೆರಡು ಸ್ಟೋರಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ನನ್ಗೆ ಆಲ್ರೆಡಿ ಫೇಸ್ಬುಕ್ ಅಲ್ಲಿ 13,000 ಜನ ಫಾಲೋವರ್ಸ್ ಇದ್ದಾರೆ. ಅದಕ್ಕೂ ಕೂಡ ನಾನು ಸೀರಿಯಲ್ ಅಪ್ಲೋಡ್ ಮಾಡೋದು. ನನ್ನ ಫೇಸ್ಬುಕ್ ಫಾಲೋವರ್ಸ್ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದ್ರೆ ತುಂಬಾ ಸಖತ್ತಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. 50,000 ವ್ಯೂಸು, 35,000 ವ್ಯೂಸು, 40,000 ವ್ಯೂಸ್ ಹಿಂಗೆಲ್ಲ ಹೋಗ್ಬಿಟ್ಟಿದೆ ಸೀರಿಯಲ್ಗೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಇದ್ದೀರಲ್ಲ, ನಿಮ್ಗಂತೂ ನಿಜವಾಗೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಬಿಡಿ. ಯಾಕೆಂದ್ರೆ 1 ವರ್ಷದಲ್ಲಿ ನಿಜವಾಗೂ ನನಗೆ ಆಶ್ಚರ್ಯ ಆಗ್ತಾ ಇದೆ. 1 ವರ್ಷದಲ್ಲಿ 2 ಚಾನಲ್ ಮಾನಿಟೈಸರ್ ಆನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದು ಎಷ್ಟು ಕಷ್ಟಪಟ್ಟಿರ್ಬೋದು. ನನಗೆ ಬೇಡ, ನೆನಪು ಮಾಡ್ಕೊಳ್ಳಲ್ಲ. ಸೊ ಅಳೋದು ಇಲ್ಲ ನಿಮ್ಮ ಎದುರಿಗೆ. ತುಂಬಾನೇ ಕಷ್ಟಪಟ್ಟಿದ್ದೀನಿ. ಸೀರಿಯಲ್ ಅನ್ನೋದು ಹೆಂಗ್ ಗೊತ್ತಾ, ಯಾರು ಲೇಟಾಗಿ ಹಾಕಿದ್ರೆ ವಿಡಿಯೋನ ನೋಡಲ್ಲ. ಆಕ್ಚುಲಿ ಬೆಳಗ್ಗೆನೆ ಅಪ್ಲೋಡ್ ಮಾಡ್ಬೇಕು ನಾವು. ಬೆಳಗ್ಗೆ ಒಂದು 8 ಗಂಟೆಗೆಲ್ಲ ಅಪ್ಲೋಡ್ ಮಾಡಿದ್ರೆ ಮಾತ್ರ ವ್ಯೂಸ್ ಹೋಗುತ್ತೆ, ಇಲ್ಲಾಂದ್ರೆ ಹೋಗಲ್ಲ. ಬೇಡ, ಅಳೋದು ಬೇಡ. ಎಷ್ಟು ಸಮಾಧಾನ ಮಾಡ್ಕೊಳ್ಳೋನಂದ್ರೂ ಆಗಲ್ಲ ನನಗೆ, ಒಂದೊಂದ್ಸರಿ ಹಂಗಾಗ್ಬಿಡುತ್ತೆ. ಸೊ ಬೆಳಗ್ಗೆ ಬೇಗನೆ ಅಪ್ಲೋಡ್ ಮಾಡಬೇಕು. ಅಡುಗೆ ಮನೆಗೆ ಬಂದು ತಿಂಡಿ ಮಾಡ್ಲಾ, ಇಲ್ಲಂತಂದ್ರೆ ಸೀರಿಯಲ್ ಅಪ್ಲೋಡ್ ಮಾಡ್ಲಾ, ಅಂಗಡಿ ಓಪನ್ ಮಾಡ್ಲಾ, ಒಂದು ಕೆಲಸ ಆದರೆ ಆರಾಮಾಗಿ ಮಾಡ್ಬೋದು. ನಂದು ಒಂದು ಬಟ್ಟೆ ಶಾಪ್ ಇದೆ. ಬಟ್ಟೆ ಶಾಪ್ನ ನೋಡಿಕೊಂಡು ಮನೆ ಕೆಲಸ ನೋಡಿಕೊಂಡು ಈ ಡಬಲ್ ಬೆಡ್ರೂಮ್ ನಮ್ಮದು ಮನೆ, ಅದ್ರಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಪ್ಯಾಸೇಜ್ ಎಲ್ಲ ತುಂಬ ದೊಡ್ಡದಾಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಪಕ್ಕದಲ್ಲೇ ಅಂಗಡಿ ಇದೆ. ಈಗೂ ಕೂಡ ಅಷ್ಟೇ, ನಾನು ನೋಡ್ತಾ ಇರ್ಬೋದು ನೀವು. ಶಾಪ್ದು ನಾನು ಈ ಥರ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಇನ್ನೊಂದು ಮೊಬೈಲಲ್ಲಿ. ಸೊ ಇದನ್ನ ನೋಡಿಕೊಂಡು ನಾನು ಮೇಂಟೆನೆನ್ಸ್ ಮಾಡ್ತಾ ಇರ್ತೀನಿ. ಈ ರೀತಿ ನಾನು ಮೇಂಟೆನೆನ್ಸ್ ಮಾಡಿದ್ದೀನಿ. ಬೇಗನೆ ಅಪ್ಲೋಡ್ ಮಾಡಬೇಕಲ್ವಾ ವಿಡಿಯೋನ. ಸೊ ಹಾಗಾಗಿ ನಾನು ಬೇಗನೆ ಎದ್ದ ತಕ್ಷಣನೇ 5 ಗಂಟೆಗೆಲ್ಲ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ, ಹೊರಗೆಲ್ಲ ನೀರು ಹಾಕ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಒಂದೊಂದ್ಸರಿ ತಿಂಡಿ ಮಾಡಿ ಬೇಗನೆ ಸೀರಿಯಲ್ ಹಾಕಕ್ಕೆ ಕೂತ್ಕೋತಿದ್ದೆ. ಒಂದು ಸೀರಿಯಲ್ ಅಪ್ಲೋಡ್ ಮಾಡೋಕ್ಕೆ ನೀವು ಮಿನಿಮಮ್ ಅಂದರೆ 2.5 ಗಂಟೆ ಟೈಮ್ ಬೇಕು. ಯಾಕೆ ಅಂತಂದರೆ ನೀಟಾಗಿ ವಾಯ್ಸ್ ಓವರ್ ಕೊಡಬೇಕು, ತಮ್ಮೇಲ್ ರೆಡಿ ಮಾಡಬೇಕು, ಇದೆಲ್ಲ ಪ್ರಾಸೆಸ್ ಇರುತ್ತೆ. ಆಕ್ಚುಲಿ ವಿಡಿಯೋನ ನೀಟಾಗಿ ನೋಡ್ಕೋಬೇಕು. ಇದೆಲ್ಲ ಪ್ರಾಸೆಸ್ಸಿಂದ ತುಂಬಾನೇ ಕಷ್ಟಪಟ್ಟು ಸೀರಿಯಲ್ ಅಪ್ಲೋಡ್ ಮಾಡಿದೆ ನಾನು. ನನ್ನ ಕಷ್ಟಕ್ಕೆ ದೇವರು ಭಗವಂತ ನನಗೆ ನಿಜವಾಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಬೇಗನೆ ಪ್ರತಿಫಲ ಸಿಕ್ತು. ನನಗೊಂದು ಹೆಮ್ಮೆ ಇದೆ. ಡೈಲಿ ಕಂಟೆಂಟ್ ಕ್ರಿಯೇಟರ್ಗೆ ಒಂದಿನ ಹಗಲೆಲ್ಲ ಶೂಟ್ ಮಾಡಬೇಕು. ಸೊ ನೆಕ್ಸ್ಟು ಅದನ್ನೆಲ್ಲ ಒಂದಿನ ಎಡಿಟ್ ಮಾಡಿಕೊಂಡು, ಅವ್ರಿಗೂ ಕೂಡ ತುಂಬಾ ಕಷ್ಟ ಇದೆ. ಯೂಟ್ಯೂಬರ್ ಆಗೋದಂತೂ ಅಷ್ಟು ಈಸಿ ಮಾತೇ ಅಲ್ಲ ನನ್ನ ಲೆಕ್ಕದಲ್ಲಿ. ಸೊ ನಾನು ಸೀರಿಯಲ್ ಹಾಕೋಕ್ಕೂ ಅಷ್ಟೇ ಕಷ್ಟಪಟ್ಟಿದ್ದೀನಿ. ಯಾಕೆಂದರೆ ನಾನು ಬರೀ ಸೀರಿಯಲ್ ಹಾಕೋದು, ಮನೆ ಕೆಲಸ ಮಾಡೋದಾಗಿದ್ರೆ ನನಗೆ ಟೆನ್ಷನ್ ಇರ್ತಿರ್ಲಿಲ್ಲ. ನನಗೆ ಶಾಪ್ ನೋಡ್ಕೋಬೇಕು. ನಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ, ವೈಭವಿ ಟ್ರೆಂಡ್ಸ್ ಅಂತ ಹೇಳ್ಬಿಟ್ಟು. ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಒಂದು ಕಡೆ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಬೇಕು, ಒಂದು ಕಡೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು. ಇಷ್ಟೆಲ್ಲ ರಿಸ್ಕು. 1 ವರ್ಷದಲ್ಲಿ ನಿಜವಾಗೂ 2 ಫೋನ್ ತೊಗೊಂಡಿದ್ದೀನಿ. ಅಷ್ಟು ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು. ಫಸ್ಟ್ ಐಫೋನ್ ತೊಗೊಂಡೆ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ. ಸೆಕೆಂಡ್ ಟೈಮ್ ಕೂಡ ಈಗ 2026ರಲ್ಲಿ ಒಂದು ಜನವರಿಲಿ ಐಫೋನ್ ತೊಗೊಂಡೆ ನಾನು. ಅದರಿಂದನೇ ವಿಡಿಯೋ ಮಾಡ್ತಾ ಇರೋದು. ಅಷ್ಟು ಸ್ಟೋರೇಜ್ ಫುಲ್ ಆಗಿದೆ. ಮತ್ತು ಈ ಕಂಪ್ಯೂಟರ್ ಕ್ಲಾಸಿಗೆ ಕೂಡ ಹೋಗ್ತಾ ಇದ್ದೀನಿ. ಅದನ್ನು ಕಲ್ತ್ರೆ ನಾನು ಲ್ಯಾಪ್ಟಾಪ್ ತಂದ್ಕೋಬೋದಲ್ಲ ಆರಾಮಾಗಿ. ಯಾಕೆಂದರೆ ನಮಗೆ ಕಂಟೆಂಟ್ ಕ್ರಿಯೇಟರ್ಗೆ ಲ್ಯಾಪ್ಟಾಪ್ ಅವಶ್ಯಕತೆ ತುಂಬಾ ಇದೆ. ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ನನ್ನ 2 ಚಾನಲ್ನ 1 ವರ್ಷದಲ್ಲಿ ಮಾನಿಟೈಸರ್ ಆನ್ ಮಾಡ್ಕೊಂಡಿದ್ದೀನಿ.
ಮತ್ತೆ ನಾನೇನ್ ಮಾಡಿದೆ ಅಂತಂದ್ರೆ ಮೊನ್ನೆ ಇನ್ನೊಂದು ಪವನ್ ಸುನಿ ಲೈಫ್ ಸ್ಟೈಲ್ ಅಲ್ಲಿ ಡೈಲಿ ಲಾಗ್ಸ್ ಹಾಕೋಣ ಅಂತೇಳಿ 1 ತಿಂಗಳು ಡೈಲಿ ಲಾಗ್ಸ್ ನ ಹಾಕ್ತೆ. ಬರೀ 10-15 ವ್ಯೂಸ್ ಬಂತು. ಅದು ಯೂಟ್ಯೂಬ್ ಚಾನಲ್ ಏನಾಗ್ಬಿಟ್ಟಿದೆ ಅಂದ್ರೆ ಸೀರಿಯಲ್ಗೆನೆ ಅಡಿಟ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನಿಲ್ಲಿಸ್ಬಿಟ್ಟಿದೀನಿ. ಈಗ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದೀನಿ. ಅದಕ್ಕೂ ಕೂಡ ನಿಮ್ ಸಪೋರ್ಟ್ ಬೇಕು. ಆ ಚಾನಲ್ ಹೆಸರು ಬಂದ್ಬಿಟ್ಟು ರಾಧಾ ಕೃಷ್ಣ ಲಾಗ್ಸ್ ಇನ್ ಕನ್ನಡ ಅಂತ ಹೇಳ್ಬಿಟ್ಟು, ಅದನ್ನ ಶಿವರಾತ್ರಿ ಹಬ್ಬದ ದಿನ, ಇದೇ ಶಿವರಾತ್ರಿ 2026ನೇ ಇಸ್ವಿಲಿ ಶಿವರಾತ್ರಿ ಹಬ್ಬದ ದಿನ ಕ್ರಿಯೇಟ್ ಮಾಡಿ ಬಿಟ್ಟಿದ್ದೀನಿ. ಅದಕ್ಕೆ ನನ್ನ ಡೈಲಿ ರೊಟೀನ್ ಏನು ಕೆಲಸ ಮಾಡ್ತೀನಿ, ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ, ಆ ಥರ ರೊಟೀನ್ಸ್ ಆಗ್ತಾ ಇದ್ದೀನಿ. ಅದಕ್ಕೆ 3ನೇ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಇದನ್ನೆಲ್ಲ ಹೇಳ್ಕೊಳಕ್ಕೆ ನಿಮ್ಮ ಮುಂದೆ ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ಇದಕ್ಕೆಲ್ಲ ನೀವೇ ಕಾರಣ. ನಾನೊಂದು ಅನ್ಎಜುಕೇಟೆಡ್ ಅಂತ ಏನಿಲ್ಲ, ಒಂದು ಸ್ವಲ್ಪ ಓದಿದ್ದೀನಿ, ಜಾಸ್ತಿ ಎಲ್ಲ ಓದಿಲ್ಲ. ನಾನು ಒಂದು ಹಳ್ಳಿ ಹುಡುಗಿ. ನಾನು ಆ್ಯಕ್ಚುಲಿ ಸಿಟಿಲಿ ಬಂದ್ಬಿಟ್ಟು ಎಲ್ಲ ಕಲ್ತ್ಕೊಂಡು ಇಷ್ಟು ಮಾತಾಡೋಕ್ಕೂ ನನಗೆ ಮೊದಲೆಲ್ಲ ಬರ್ತಾ ಇರಲಿಲ್ಲ. ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಎಷ್ಟೋ ಸರಿ ವಿಡಿಯೋಗಳನ್ನ ಮಾಡಿಕೊಂಡು ಅದನ್ನು ಮಿಸ್ ಮಾಡಿ, ವಾಯ್ಸ್ ಓವರ್ ಕೊಡ್ಬೇಕಾದಾಗೆಲ್ಲ ಮಿಸ್ ಮಾಡಿ ಕಲ್ತ್ಕೊಂಡು ತುಂಬಾ ಕಷ್ಟಪಟ್ಟಿದ್ದೀನಿ. ಇದಕ್ಕೆಲ್ಲ ನೀವು ಕಾರಣ. ಮತ್ತೆ ನನ್ನ ಮನೆಯವರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಮೊದಲೆಲ್ಲ ಅಷ್ಟು ಸಪೋರ್ಟ್ ಇರಲಿಲ್ಲ ನನಗೆ. ತುಂಬ ಮೊದಲನೇದಾಗಿ ಮನೆಯವ್ರ ಸಪೋರ್ಟ್ ಇರಬೇಕು. ಮೊದಲೆಲ್ಲ ಒಂದು ಸ್ವಲ್ಪ ದಿನ ಸಪೋರ್ಟ್ ಮಾಡಲಿಲ್ಲ. ಆ್ಯಕ್ಚುಲಿ ಅವ್ರನ್ನೆಲ್ಲ ಎದುರಾಕೊಂಡೆ ನನ್ನ ಚಾನಲ್ನ ಕ್ರಿಯೇಟ್ ಮಾಡಿದ್ದು. ನಮ್ಮ ಅಕ್ಕನಿಗೆ ಇಷ್ಟ ಇರಲಿಲ್ಲ, ನಮ್ಮ ಮನೆಗೆ ಇಷ್ಟ ಇರಲಿಲ್ಲ, ಬೇಡ ಬೇಡ ಅಂತ. ಈಗ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ, ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಕಷ್ಟಪಡಿ. ನಾನದ್ದು ಎಲ್ಲರಿಗೂ ಹೇಳೋದು ಒಂದೇ, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು. ತುಂಬ ಜನ ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ. ನಮ್ಮ ಒಂದು ಇಂಡಿಯಾ ಆಗಿರ್ಬೋದು, ಬೇರೆ ದೇಶ ಆಗಿರ್ಬೋದು, ಎಲ್ಲ ಕಡೆನೂ ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ. ತುಂಬ ಫೇಮಸ್ ಆಗಿದ್ದಾರೆ, ಒಳ್ಳೊಳ್ಳೆ ಪೇಮೆಂಟ್ ಕೂಡ ತಗೋತಾ ಇದ್ದಾರೆ. ಸೊ ನಾನು ಕೂಡ ಅದರಲ್ಲಿ ಈಗ ಯೂಟ್ಯೂಬರ್ ಆಗಿದ್ದೀನಿ. ಸೊ ನೋಡಿ, ಇದು ಬಂದ್ಬಿಟ್ಟು ಮೊನ್ನೆ ಬಂದಿರೋದು ಗೂಗಲ್ ಆಡ್ಸೆನ್ಸ್ ಪಿನ್ನು. ನೋಡ್ತಾ ಇರ್ಬೋದು ನೀವು. ಇದು ನಮ್ಮ ಮನೆಯವ್ರ ಹೆಸರಿಗೆ ಕೊಟ್ಟಿದ್ದೆ ನಾನು, ಅವ್ರ ಹೆಸರು ಬಂದಿದೆ. ಸೊ ಇದು ಬಂದ್ಬಿಟ್ಟು ನನ್ನ ಹೆಸರಿಗೆ ಮಾಡ್ಕೊಂಡಿದ್ದೆ. ನೋಡಿ, ನಿಮಗೆ ಚಾನಲ್ ಹೆಸರನ್ನ ತೋರಿಸ್ತೀನಿ ಒಂದ್ಸರಿ. ಸೊ ಚಾನಲ್ ಹೆಸರನ್ನ ಕೊಟ್ಟಿರ್ತಾರೆ ಇದರಲ್ಲಿ ಒಳಗಡೆ. ಇದರಲ್ಲಿ ನಂಬರ್ಸ್ ಇರ್ತಾವೆ ಒಂದಿಷ್ಟು. ಆ ನಂಬರ್ನ ನಾವು ಹಾಕಬೇಕು ಅಷ್ಟೇ. ಸೊ ಚಾನಲ್ ಹೆಸರನ್ನ ಹೇಳ್ಬಿಡ್ತೀನಿ ನಿಮಗೆ ಫಸ್ಟು. ನೋಡಿ, ಇದು ಬಂದ್ಬಿಟ್ಟು ಗೂಗಲ್ ಆಡ್ಸೆನ್ಸ್ ಪಿನ್ನು. ಇದು ಪವನ್ ಸುನಿ ಲೈಫ್ ಸ್ಟೈಲಿಂದು. ಆ್ಯಕ್ಚುಲಿ ನೋಡಿ, ಈ ಥರ ನಂಬರ್ನ ಕೊಟ್ಟಿರ್ತಾರೆ. ಈ ನಂಬರ್ ಕೊಟ್ಟಿರ್ತಾರೆ. ಇದನ್ನು ತೋರಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ನೋಡಿ, ಈ ಥರ ಈ ನಂಬರ್ನ ನಾವು ಆ್ಯಡ್ ಮಾಡಬೇಕಷ್ಟೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಇನ್ನೊಂದಿದು, ಇದ್ರ ಮೊನ್ನೆದು ಚಾನಲಿಂದು. ಸೊ ಇದು ಆ್ಯಕ್ಚುಲಿ ಇದು ಸುನೀತಾ ಪವನ್ ಅಂದು, ಇದು ಪವನ್ ಸುನಿ ಲೈಫ್ ಸ್ಟೈಲಿಂದ, 2 ಚಾನಲಿಂದು ನನಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದೆ. ತುಂಬ ಖುಷಿ ಆಗ್ತಿದೆ ನಿಜವಾಗೂ. ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ನಾನು ಒಂದೇ ಹೇಳೋದು ಎಲ್ಲರಿಗೂ ಕೂಡ, ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಮ ಟ್ಯಾಲೆಂಟ್ನ ತೋರಿಸಿ ಅಂತ ಹೇಳ್ತೀನಿ. ಫಸ್ಟ್ಗೆ ಎಲ್ಲರಿಗೂ ಕೂಡ ಮುಜುಗರ ಅನ್ನೋದಿರುತ್ತೆ. ಅಯ್ಯೋ, ವಿಡಿಯೋ ಮುಂದೆ ಹೇಗೆ ಮಾತಾಡೋದು, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಒಂದು ಸ್ವಲ್ಪ ದಿನ ಟ್ರೈ ಮಾಡೋವರೆಗೂ ಖಂಡಿತ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಾನು ಇಷ್ಟೆಲ್ಲ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಮತ್ತು ನಾನು ಸ್ಟಿಚಿಂಗ್ ಕೂಡ ಮಾಡ್ತೀನಿ. ವೈಭವಿ ಟ್ರೆಂಡ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜು ಮತ್ತು ಯೂಟ್ಯೂಬ್ ಕೂಡ ಇದೆ. ಸೊ ಅದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ ಈಗ. ಯಾಕೆಂದರೆ ನನಗೆ ಎಲ್ಲ ಚಾನಲ್ಲು ಮೇಂಟೆನೆನ್ಸ್ ಮಾಡೋಕ್ಕಾಗದ ವೈಭವಿ ಟ್ರೆಂಡ್ಸ್ ಯೂಟ್ಯೂಬ್ನ ಬಿಟ್ಬಿಟ್ಟಿದ್ದೀನಿ ನಾನು. ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ಸಾಕು, ಇವೆರಡು ಚಾನಲ್ನ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದರೆ ಸಾಕು. ಡೈಲಿ ಲಾಗ್ಸು ರಾಧಾಕೃಷ್ಣ, ಅದೊಂದು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡನೊಂದು ಮೇಂಟೆನೆನ್ಸ್ ಮಾಡ್ಕೊಂಡು ಹೋದರೆ ಇನ್ನೇನು ನನಗೆ ಸಾಕು. ಇಷ್ಟೇ ಸುಸ್ತಾಗ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಸ್ಟಿಚಿಂಗ್ ಕೂಡ ಆಲ್ರೆಡಿ ನಾನು ತಗೊಳ್ತಾ ಇಲ್ಲ ಇವಾಗ. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಹೊಲಿಯೋದೆಲ್ಲ. ಇಷ್ಟೆಲ್ಲ ಮಾಡ್ಕೊಂಡು ಇನ್ನೊಂದು ಏನು ಗೊತ್ತಾ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ಭಯ ಪಡಬಾರ್ದು. ಅವರೇನೋ ಅಂದ್ಕೊಳ್ತಾರೆ, ಇವರೇನೋ ಅಂದ್ಕೊಳ್ತಾರೆ ಅಂತ ನಾವು ಇರಬಾರ್ದು. ಡೈರೆಕ್ಟಾಗಿ ಮಾಡಬೇಕು. ನನಗಂತೂ ತುಂಬ ಮಾತುಗಳು ಬಂದಿದೆ. ಸೊ ನಾನು ಯಾರಿಗೂ ಏನು ತಲೆ ಕೆಡಿಸ್ಕೊಂಡಿಲ್ಲ. ಮತ್ತು ಇನ್ನೊಂದು ಏನು ಗೊತ್ತಾ, ಕಮೆಂಟ್ ಮಾಡ್ತಾರೆ ಕೆಟ್ಟದಾಗೆ, ಮತ್ತು ಏನೇನೋ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ನೋಡಿ, ನಮ್ಮನ್ನು 10 ಜನ ಇಷ್ಟಪಡೋರಿದ್ರೆ ಅದರಲ್ಲಿ ಒಬ್ರು ಯಾರೋ ಬ್ಯಾಡ್ ಕಮೆಂಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾವು ತಲೆ ಕೆಡಿಸ್ಕೋಬಾರ್ದು. ಸೊ ನನಗಂತೂ ತುಂಬ ಖುಷಿ ಇದೆ. ನಿಜವಾಗೂ ನಿಮಗೆ ಇನ್ನೊಂದ್ಸರಿ ಮನಸ್ಫೂರ್ತಿಯಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಈ ವಿಡಿಯೋ ಮುಖಾಂತರ. ನನ್ನ ಒಂದು 2 ಚಾನಲ್ನ 1 ವರ್ಷದಲ್ಲೇ ಪೇಮೆಂಟು ಬರೋವರೆಗೂ ಮಾಡಿಕೊಟ್ಟಿದ್ದೀರಂತ
ನಿಜವಾಗೂ ತುಂಬ ಖುಷಿ ಆಗ್ತಿದೆ. ಗೂಗಲ್ ಆಡ್ಸೆನ್ಸ್ ಪಿನ್ ತೊಗೊಂಡೆ, ಪೇಮೆಂಟ್ ತೊಗೊಂಡಿದ್ದೀನಿ. ಮೊದಲೇ ಚಾನಲ್ ತೊಗೊಳ್ತಾ ಇದ್ದೀನಿ ಈಗ. ಆ್ಯಕ್ಚುಲಿ ಈಗ 2ನೇ ಚಾನಲ್ ಕೂಡ ಇನ್ನು ಪೇಮೆಂಟ್ ಬಂದಾಗ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಆಲ್ರೆಡಿ ಪವನ್ ಸುನಿ ಲೈಫ್ ಸ್ಟೈಲ್ ಅಲ್ಲಿ ಪೇಮೆಂಟ್ ಬಂದಿರೋದನ್ನ ಹಾಕಿದ್ದೀನಿ ನಾನು. 1 ಪೇಮೆಂಟು 2ನೇ ಪೇಮೆಂಟ್ ಎರಡೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದರಲ್ಲಿ ಇನ್ನೂ ಪೇಮೆಂಟ್ ತೊಗೊಂಡಿಲ್ಲ, ಖಂಡಿತ ತೊಗೊಂಡಾಗ ನಾನು ಹಾಕ್ತೀನಿ. ಇದಕ್ಕೆ ರೂಲ್ಸ್ ಏನಿದೆ ಗೊತ್ತಾ, $100 ಕಂಪ್ಲೀಟ್ ಆಗಬೇಕು. ಗೂಗಲ್ ಆಡ್ಸೆನ್ಸ್ ಪಿನ್ ಇದೆಯಲ್ಲ, ಈ ಪಿನ್ನ ನಾವು ಹಾಕಿ ಆದಮೇಲೆ $100 ಕಂಪ್ಲೀಟ್ ಆಗಬೇಕು, ಆವಾಗ ನಮಗೆ ಪೇಮೆಂಟ್ ರಿಸೀವ್ ಆಗುತ್ತೆ. ಸೊ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ, ಫ್ಲಿಪ್ಕಾರ್ಟು ಹಾಗೇನೆ ಮಿಂತ್ರಾ ಇವೆರಡೂ ಪ್ರಾಡಕ್ಟ್ ಲಿಂಕ್ಗಳು ಕೂಡ ಹಾಕಿರ್ತೀನಿ ನಾನು, 2 ಚಾನಲಲ್ಲೂ ಹಾಕಿರ್ತೀನಿ. ಯಾರಿಗಾದ್ರೂ ಬೇಕಂದ್ರೆ ಖಂಡಿತ ಬುಕ್ ಮಾಡ್ಕೊಳ್ಳಿ. ತುಂಬ ಆಫರ್ ಇರೋದನ್ನೇ ಹಾಕಿರ್ತೀನಿ ನಾನು ಯಾವಾಗ್ಲೂ. ಸೊ ಏಕೆಂದರೆ ತುಂಬ ನಿಮಗೂ ಗೊತ್ತಾಗಲಿ ಆಫರ್ ಇರೋದು ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಒಂದು ಪ್ರಾಡಕ್ಟ್ಗಳನ್ನೆಲ್ಲ ನಾನು ಮೊದಲೇ ನೋಡ್ಕೊಂಡಿದ್ದು ಅದನ್ನೆಲ್ಲ ನಿಮಗೆ ಹಾಕ್ತಾ ಇದ್ದೀನಿ. ಸೊ ನಿಜವಾಗೂ ನನ್ನ ಫ್ಯಾಮಿಲಿ ನೀವೆಲ್ಲರೂ ಮೊದಲನೇದಾಗಿ ಹೇಳಬೇಕು ಅಂದರೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಒಂದು ಹೇಳೋದೇನು ಗೊತ್ತಾ, ನಮ್ಮಂಥ ಒಂದು ಬಡವರ ಹೆಣ್ಮಕ್ಳಿಗೆ ಸೊ ಸಪೋರ್ಟ್ ಮಾಡಿ. ಯಾಕೆಂದರೆ ನಾವೊಂದು ಎಜುಕೇಷನ್ ಎಲ್ಲ ಜಾಸ್ತಿ ಇಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಜುಕೇಷನ್ ಎಲ್ಲ ಕಮ್ಮಿ ನಾವು ಮಾಡಿರೋದು. ಬೇರೆ ಕೆಲಸ ಮಾಡೋಕ್ಕೆ ಬೇರೆ ಕೆಲ್ಸಗಳಿಗೆ ಹೋಗ್ಬೇಕಷ್ಟೇ, ಫ್ಯಾಕ್ಟ್ರಿಗೆ ಅಲ್ಲಿ ಹೋಗಬೇಕು. ನಾವೇನೋ ಒಂಚೂರು ಬಟ್ಟೆ ಅಂಗಡಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ವಿದ್ಯಾಭ್ಯಾಸ ಇದ್ದರೆ ಜಾಸ್ತಿ ಏನೋ ಒಂದು ಡ್ಯೂಟಿಗೆ ಹೋಗ್ಬೋದು, ಒಂದು ಕೆಲ್ಸಕ್ಕೆ ಹೋಗ್ಬೋದು ಅಂತ ಹೇಳ್ಬೋದು. ಸೊ ನಮ್ಮಂಥ ಒಂದು ಕಂಟೆಂಟ್ ಕ್ರಿಯೇಟರ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನಗೆ ಅಂತಲ್ಲ, ಎಲ್ಲ ಫ್ಯಾಮಿಲಿಗೂ ಹೆಲ್ಪ್ ಮಾಡಿ. ನೀವು ಕೂಡ ಫಸ್ಟ್ನೇದಾಗಿ ನಾನು ಹೇಳೋದು ಒಂದೇ, ಯೂಟ್ಯೂಬರ್ ಆಗಿ ಅಷ್ಟೇ. ನಾನು ಎಲ್ಲರಿಗೂ ಹೇಳೋದಷ್ಟೇ. ಎಷ್ಟೋ ಜನ ನಮ್ಮ ಶಾಪ್ಗೆ ಬರ್ತಾರೆ, ಶಾಪ್ ಹತ್ರ ಎಷ್ಟೋ ಜನ ಕೇಳ್ತಾರೆ, ನೀವು 2 ಯೂಟ್ಯೂಬ್ ಚಾನಲ್ನ ಮೇಂಟೆನೆನ್ಸ್ ಮಾಡ್ತಿದ್ದೀರಾ, ಕಷ್ಟ ಆಗ್ತಿಲ್ವಾ ಅಂತ. ಕಷ್ಟ ಆಗ್ತಿದೆ, ಮಾಡಬೇಕಷ್ಟೇ. ಕಷ್ಟಪಟ್ಟರೆ ಅಲ್ವಾ ಏನಾದರೂ ಪ್ರತಿಫಲ ಸಿಗೋದು. ಅವ್ರಿಗೂ ಕೂಡ ಹೇಳೋದಷ್ಟೇ, ನೀವು ಓಪನ್ ಮಾಡ್ಕೊಳ್ಳಿ, ನೀವು ಓಪನ್ ಮಾಡಿಕೊಂಡು ಪೇಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಸೊ ಇತ್ತೀಚೆಗೆ ನನ್ನ ಫ್ರೆಂಡಿಗೆ ಕೂಡ ನಾನು ಹೆಲ್ಪ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ರಾಧಾಕೃಷ್ಣ ವ್ಲಾಗ್ಸ್ ಇನ್ ಕನ್ನಡದಲ್ಲಿ ನೋಡಿದ್ರೆ ನನ್ನ ಫ್ರೆಂಡ್ ಸಿಗ್ತಾಳೆ, ತುಳಸಿ ಅಂತ. ಅವಳಿಗೂ ಕೂಡ ನನ್ನ ಚಾನಲ್ ಓಪನ್ ಮಾಡಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವಳು ಕೂಡ ಒಂದು ಫೋನ್ ತೊಗೊಂಡು ಅವಳು ಕೂಡ ಚಾನಲ್ ಓಪನ್ ಮಾಡ್ಕೊಂಡಿದ್ದಾಳೆ. ಅವಳು ಇವಾಗ ಡೈಲಿ ವ್ಲಾಗ್ಸ್ ಎಲ್ಲ ಆಗ್ತಾ ಇದ್ದಾಳೆ. ಸೊ ಹಿಂಗೆ ನಾನು ಎಲ್ಲರಿಗೂ ಕೂಡ ಬೆಳೀರಿ ಅಂತಲೇ ಹೇಳ್ತೀನಿ. ನನ್ನ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಮಾತನ್ನ. ಎಲ್ಲರೂ ಕೂಡ ಬೆಳೀರಿ, ನನ್ನ ಪರವಾಗಿ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಕೂಡ ಯೂಟ್ಯೂಬರ್ ಆಗಿ ಒಂದು ಆರಾಮಾಗಿ ಕೆಲ್ಸಕ್ಕೆ ಹೋಗಿ ದುಡ್ದು ಬರ್ತೀವಲ್ವ ನಾವು ಮನೆಗೆ. ಸೊ ಅಷ್ಟು ಪೇಮೆಂಟ್ನ ನಾವು ಆರಾಮಾಗಿ ತೊಗೋಬೋದು. ಎಷ್ಟೋ ಜನ ಲಕ್ಷಾನುಗಟ್ಟಲೆ ಪೇಮೆಂಟ್ ತೊಗೋತಾ ಇದ್ದಾರೆ, ಬಟ್ ನಾವು ಅಷ್ಟೆಲ್ಲ ಏನು ತೊಗೋತಾ ಇಲ್ಲ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು 1,500 ಜನ ಇದ್ದಾರೆ ಈಗ ಸುನೀತಾ ಪವನಲ್ಲಿ. ಪವನ್ ಸುನಿ ಲೈಫ್ ಸ್ಟೈಲಲ್ಲಿ 6,000 ಅಂದರೆ 6,000 ಜನ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ. ಇನ್ನೊಂದು 20-30 ಜನ ಆದರೆ ಆಗೋಯ್ತು. 1 ವರ್ಷದಲ್ಲೇ, ಈಗ ಇದು ಮಾರ್ಚ್ ತಿಂಗಳಲ್ವಾ, 1 ವರ್ಷದ ಮೇಲೆ 3 ತಿಂಗಳಾಗಿದೆ. ಸೊ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಇನ್ನು ರಾಧಾಕೃಷ್ಣ ವ್ಲಾಗ್ಸಲ್ಲಿ ಇನ್ನು ರೀಸೆಂಟಾಗಿ ಓಪನ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊತಾ ಇದ್ದೀನಿ. ಅಷ್ಟೊಂದು ಆಗ್ತಾ ಇಲ್ಲ, ಯಾಕೆಂದರೆ ಇವೆರಡು ಮಾಡಿಕೊಂಡು ಅಂಗಡಿ ನೋಡಿಕೊಂಡು ಮನೆ ಕೆಲಸ ನೋಡಿಕೊಂಡೆ ಸುಸ್ತಾಗ್ತಿದೆ. ಅದರಲ್ಲಿ ಒಂದು ವಾರಕ್ಕೆ 2-3 ವಿಡಿಯೋ ಅಪ್ಲೋಡ್ ಅಷ್ಟೇ ನಾನು ಮಾಡ್ತಾ ಇರೋದು. ಅದಕ್ಕೂ ಕೂಡ ಒಂದು 50 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ ನಾನು, ರಾಧಾಕೃಷ್ಣ ವ್ಲಾಗ್ಸಿಂದು ಮತ್ತು ಪವನ್ ಸುನಿ ಲೈಫ್ ಸ್ಟೈಲಿಂದ 2 ಲಿಂಕ್ ಹಾಕಿರ್ತೀನಿ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಗೂಗಲ್ ಆಡ್ಸೆನ್ಸ್ ಪಿನ್ ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಅಂತ ಇಷ್ಟೊತ್ತೆಲ್ಲ ಹೇಳಿದ್ದೀನಲ್ವಾ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಬಂದುಬಿಟ್ಟು ನಾನು ಸುನೀತಾ ಪವನ್ಗೆ ಅಪ್ಲೋಡ್ ಮಾಡ್ತೀನಿ ಈಗ. ಸೊ ಫೇಸ್ಬುಕ್ಗೆ ಕೂಡ ಅಪ್ಲೋಡ್ ಮಾಡ್ತೀನಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಮನೆ ಮಗಳು ಅಂತ ನನ್ನ ಬೆಳೆಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಖಂಡಿತ. ಏನು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ವೈಭವಿ ಟ್ರೆಂಡ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ನನ್ನ ನಂಬರ್ ಇದೆ. ಏನಾದ್ರು ಡೌಟ್ ಇದ್ದರೆ ಖಂಡಿತ ಫೋನ್ ಮಾಡ್ಬೋದು ನೀವು. ಸೊ ಫೋನ್ ಕೂಡ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಏಕೆಂದರೆ ತುಂಬ ಜನ ಯೂಟ್ಯೂಬಲ್ಲೇ ಕಲಿತು ಯೂಟ್ಯೂಬಲ್ಲೇ ಎಲ್ಲ ಕಲ್ತ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಎಲ್ಲ ಕಂಟೆಂಟ್ ಕ್ರಿಯೇಟರ್ ಕೂಡ ಸುಮಾರು ಜನ ವಿಡಿಯೋಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಮಾನಿಟೈಸರ್ ಆನ್ ಮಾಡ್ಕೊಳ್ಳೋದು, ಏನೆಲ್ಲ ರೂಲ್ಸ್ ಇದೆ, ಈ ಥರ ಎಲ್ಲ ಅಪ್ಲೋಡ್ ಮಾಡಿರ್ತಾರೆ. ಅದನ್ನೇ ನೋಡಿಕೊಂಡು ನಾವು ಎಷ್ಟೋ ಸರಿ ನಾನು ಅದನ್ನೇ ನೋಡ್ಕೊಂಡು ಕಲ್ತಿದ್ದೀನಿ. ನಾನು ಬರೇ ಕ್ಲಾಸಿಗೆ ಜಾಯಿನ್ ಆಗಿದ್ದಂತ ಹೇಳಿದ್ನಲ್ವಾ ಅನಿತಾ ಶಮಂತ್ ಹತ್ರ, ಅವರು ಮಾನಿಟೈಸರ್ ಆನ್ ಆಗೋರ್ಗು ಅಷ್ಟೇ ಅವ್ರ ಜವಾಬ್ದಾರಿ ಇದ್ದಿದ್ದು. ಆಮೇಲೇನು ಅವರು ಜವಾಬ್ದಾರಿ ತೊಗೊಳಲ್ಲ ಆ್ಯಕ್ಚುಲಿ.
ಈ ಕಡೆ ಇದೆಯಲ್ಲ ಪ್ರಾಸೆಸ್ ಎಲ್ಲ ಅದನ್ನೆಲ್ಲ ನಾನೇ ಮಾಡ್ಕೊಂಡಿರೋದು ಆಕ್ಚುಲಿ. ಅದನ್ನೆಲ್ಲ ಯೂಟ್ಯೂಬಲ್ಲಿ ನೋಡಿ ಯೂಟ್ಯೂಬಲ್ಲೇ ಕಲ್ತಿದ್ದೀನಿ ಅಷ್ಟೇ ನಾನು. ಅದಕ್ಕೆ ಹೇಳ್ತಾ ಇದ್ದೀನಿ, ಯೂಟ್ಯೂಬಲ್ಲೇ ನೋಡಿ ಯೂಟ್ಯೂಬಲ್ಲೇ ಕಲಿಬಹುದು. ಅಷ್ಟೊಂದೆಲ್ಲ ವಿಡಿಯೋಗಳನ್ನ ಬಿಟ್ಟಿರ್ತಾರೆ. ಸೊ ನಂದು ನೋಡಿ ಈ ಚಾನಲ್ ಮಾನಿಟೈಸರ್ ಆನ್ ಮಾಡ್ಕೊಂಡಿದ್ದು ನಾನಲ್ಲ, ಒಬ್ರು ಬೇರೆ ವ್ಯಕ್ತಿ ಅದನ್ನು ಕೂಡ ಆನ್ ಮಾಡ್ಕೊಟ್ಟಿದ್ದು. ಅವರು ಕೂಡ ಒಂದಿಷ್ಟು ಫೀಸ್ನ ತಗೊಳ್ತಾರೆ. ಅವ್ರ ಹೆಸರು ಬಂದ್ಬಿಟ್ಟು ಕನ್ನಡ ಕ್ರಿಯೇಟರ್ ಗೈಡ್ಲೈನ್ಸ್ ಅಂತ ಒಬ್ಬ ಅಂಕಲ್ ಇದ್ದಾರೆ. ಆ ಅಂಕಲ್ಗೆ ಥ್ಯಾಂಕ್ಸ್ ಹೇಳ್ಬೇಕು ವಿಡಿಯೋ ಮುಖಾಂತರ. ಅವರು ಎಲ್ಲ ಪ್ರಾಸೆಸ್ ಕೂಡ ಮಾಡಿಕೊಟ್ರು. ನನಗೆ 1100 ರೂಪೀಸ್ ತಗೊಂಡಿದ್ರು ಅಷ್ಟೇ ಮಾನಿಟೈಸರ್ ಆನ್ ಮಾಡ್ಕೊಡಕ್ಕೆ. 1100 ರೂಪೀಸ್ಗೆ ನನ್ನ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ನು ಮತ್ತೆ ಪಾಸ್ಬುಕ್ ಏನೆಲ್ಲ ಪ್ರೊಸೆಸ್ ಇದೆ ಅದನ್ನೆಲ್ಲ ಮಾಡ್ಕೊಟ್ರಲ್ವ, ಅದಕ್ಕೆಲ್ಲ 1 ತಿಂಗಳು ಟೈಮ್ ಬೇಕಾಗುತ್ತೆ. ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಟ್ಟಿದ್ಕೆ ಅವ್ರು ಕೇಳಲೇ ಇಲ್ಲ ನನ್ನ. ಎಕ್ಸ್ಟ್ರಾ ನಾನು 500 ರೂಪೀಸ್ ಕೊಟ್ಟೆ ಅವ್ರಿಗೆ. ಅಂದ್ರೆ 500 ರೂಪಾಯಿ ನಾನು ಎಕ್ಸ್ಟ್ರಾ ಕೊಟ್ಟೆ. ತುಂಬಾ ಖುಷಿ ಆಯ್ತು. ನಂದು ಮೊದಲನೇ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ ಚಾನಲ್ ಒಂದ್ಸರಿ ಡಿಲೇಟ್ ಆಗ್ಬಿಟ್ಟಿತ್ತು, ಕಾಣ್ದಂಗೆ ಡಿಲೇಟ್ ಆಗ್ಬಿಟ್ಟಿತ್ತು. ಸೊ ಆ ಚಾನಲ್ ಕೂಡ ವಾಪಸ್ ತಂದು ಕೊಟ್ರು. ಈ ವಿಡಿಯೋ ಮುಖಾಂತರ ಕನ್ನಡ ಕ್ರಿಯೇಟರ್ ಗೈಡ್ಲೈನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಆ ಅಂಕಲ್ ಬಗ್ಗೆ ತುಂಬಾ ಗೌರವ ಇದೆ ನನಗೆ. ಅಂಕಲ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಈ ಚಾನಲ್ನ ನೀವೇ ಮಾನಿಟೈಸರ್ ಆನ್ ಮಾಡ್ಕೊಟ್ಟಿದ್ದೀರಾ. ಸೊ ಇವಾಗ ಖುಷಿ ಆಗ್ತಿದೆ ನನಗೆ, ಯಾಕೆಂದ್ರೆ ನೀವೇ ಈ ಚಾನಲ್ನ ನನಗೆ ಮಾನಿಟೈಸರ್ ಆನ್ ಮಾಡ್ಕೊಟ್ಟಿದ್ದು, ಎಲ್ಲ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಒಂದು ಇಮೇಲ್ ಐಡಿ ಇರುತ್ತಲ್ವಾ, ಮತ್ತೆ ಪಾಸ್ವರ್ಡ್ ಅದೆರಡು ಅಂಕಲ್ಗೆ ಕೊಟ್ಟಿದ್ದೆ. ಇವತ್ತಿಗೂ ಏನು ಪ್ರಾಬ್ಲಮ್ ಆಗಿಲ್ಲ, ಮುಂದೆ ಕೂಡ ಪ್ರಾಬ್ಲಮ್ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಅಂಕಲ್ ಅಂತೂ ತುಂಬಾ ಒಳ್ಳೆಯವರು. ಏಕೆಂದ್ರೆ ಅವರು ಎಲ್ಲರಿಗೂ ಹೆಲ್ಪಿಂಗ್ ಮಾಡ್ತಾ ಇರೋದು. ಆಕ್ಚುಲಿ ಕಮ್ಮಿ ಪ್ರೈಸ್ ತಗೊಂಡು ಮಾನಿಟೈಸರ್ ಆನ್ ಮಾಡ್ಕೊಡ್ತಾ ಇದ್ದಾರೆ. ಬೇರೆ ಕಡೆ ಎಲ್ಲ ಬಹಳ ತಗೊಂತಾ ಇದಾರಂತೆ, 20,000 30,000 ಹಿಂಗೆಲ್ಲ. ಅವ್ರು 1100 ರೂಪೀಸ್ಗೆ ಮಾನಿಟೈಸರ್ ಆನ್ ಮಾಡ್ಕೊಡ್ತಾರೆ. ಅಂದ್ರೆ 1 ತಿಂಗಳು ಪ್ರೊಸೆಸ್ ಇರುತ್ತೆ. ಅದು 1 ತಿಂಗಳಲ್ಲಿ ಎಲ್ಲ ಪ್ರೊಸೆಸ್ನು ಕಂಪ್ಲೀಟ್ ಮಾಡ್ಕೊಡ್ತಾರೆ. ಏನ್ ಮಾನಿಟೈಸರ್ ಆನ್ ಮಾಡೋದಂದ್ರೆ ಒಂದ್ಸರಿ ಹಿಂಗ್ ಆನ್ ಮಾಡೋದಲ್ಲ. ಅದನ್ನ ಎಲ್ಲ ಪ್ರೊಸೆಸ್ನು ಮಾಡ್ಬೇಕಂದ್ರೆ 1 ತಿಂಗಳು ಬೇಕು. ನಮ್ಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಬರಬೇಕು ಅಂದ್ರೆ 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ ಆದ್ಮೇಲೆ 1 ತಿಂಗಳು ಬೇಕು ಪ್ರೊಸೆಸ್ ಎಲ್ಲ ಮುಗಿಯಕ್ಕೆ. ಸೊ ಅವಾಗಲೇ ನಮಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಬರೋದು. ಈ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಾದ್ಮೇಲೆ ಮತ್ತೆ ನಾವು ಡಾಕ್ಯುಮೆಂಟ್ಸ್ ಅಂದ್ರೆ ನಮ್ಮ ಒಂದು ಡೀಟೇಲ್ಸ್ ಎಲ್ಲ ಕೊಡಬೇಕು, ಪಾಸ್ಬುಕ್ ಅದನ್ನೆಲ್ಲ ಕೊಡಬೇಕಾಗುತ್ತೆ. ಅದಾದ್ಮೇಲೆ $100 ಕಂಪ್ಲೀಟ್ ಆದ್ಮೇಲೆ ನಮಗೆ ಪೇಮೆಂಟ್ ರಿಸೀವ್ ಆಗೋದು. ಸೊ ಏನ್ ಗೊತ್ತಾ, ಒಂದ್ ಹೇಳೋದು, ನಾವು ಯೂಟ್ಯೂಬ್ ಅಲ್ಲಿ ಮಾನಿಟೈಸರ್ ಆನ್ ಆಗೋವರೆಗೂ ಅಂದ್ರೆ 1000 ಜನ ಸಬ್ಸ್ಕ್ರೈಬರ್ 4000 ಗಂಟೆ ವಾಚ್ ಅವರ್ ಆಗೋವರೆಗೂ ಇದರಲ್ಲಿ ನಾವು ಫ್ರೀಯಾಗಿ ಕೆಲಸ ಮಾಡಬೇಕು. ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರು ನನ್ನ ಹತ್ರ ಹೇಳಿರೋದೇನು ಗೊತ್ತಾ, 2 ವರ್ಷ ಆಗಿದೆ, 1 ವರ್ಷ ಆಗಿದೆ, 3 ವರ್ಷ ಆಗಿದೆ ನಾವು ಚಾನೆಲ್ ಓಪನ್ ಮಾಡಿ, ನಮ್ದು ಇನ್ನೂ ಮಾನಿಟೈಸರ್ ಆನ್ ಆಗಿಲ್ಲ ಅಂತ ಬಹಳ ಜನ ಹೇಳಿದಾರೆ ನನಗೆ. ಸೊ ಏನ್ ಗೊತ್ತಾ, ನನಗೆ ತುಂಬಾ ಹೆಮ್ಮೆ ಇದೆ. 6 ಮಂತ್ ಅಲ್ಲೇ 1 ಚಾನಲ್ ಮಾನಿಟೈಸರ್ ಆನ್ ಆಯ್ತು, ಇನ್ನೊಂದು 6 ಮಂತ್ ಅಲ್ಲಿ ಇನ್ನೊಂದು ಚಾನಲ್ ಮಾನಿಟೈಸರ್ ಆನ್ ಆಯ್ತು. ಅಂದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ತುಂಬಾ ಖುಷಿ ಇದೆ ಬಿಡಿ. ಅದಕ್ಕೆಲ್ಲ ನೀವೇ ಸಪೋರ್ಟು. ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿಲ್ಲ ಅಂದ್ರೆ, ಲೈಕ್ ಮಾಡಿಲ್ಲ ಅಂದ್ರೆ ನನ್ನ ಚಾನಲ್ ಮಾನಿಟೈಸರ್ ಆನ್ ಆಗ್ತಿರ್ಲಿಲ್ಲ. ಸೊ ಇನ್ನೂ ಕೂಡ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಂದೇ ಹೇಳೋದು, ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು.